ಆತ್ಮೀಯರೇ, ಡೈಮಂಡ್ ಆಫ್ ಇಂಗ್ಲೀಷ್ ಚಾನಲ್ಗೆ ಸ್ವಾಗತ. ಲರ್ನ್ ಇಂಗ್ಲೀಷ್ ವಿತ್ ಕುಮಾರ್. ನಾನು ಶ್ರೀ ಕುಮಾರಸ್ವಾಮಿ ಗಂಗಾವತಿ. ನಾವು ಇಂದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಕುರಿತು ಏನಪ್ಪ ಅಂದರೆ ಅಧ್ಯಯನ ಮಾಡುತ್ತೇವೆ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಈ ಕಾಲವು ಸದ್ಯದಲ್ಲಿ ನಡೆಯುತ್ತಿರುವಂತಹ ಕ್ರಿಯೆಯನ್ನು ಸೂಚಿಸುತ್ತದೆ. ಅಂದರೆ ಈಗ ನಾನು ನಿಮಗೆ ಇಂಗ್ಲೀಷನ್ನು ಬೋಧಿಸುತ್ತಿದ್ದೇನೆ, ಅದೇ ರೀತಿ ಅವನು ಗಂಗಾವತಿಗೆ ಹೋಗುತ್ತಿದ್ದಾನೆ. ನೋಡ್ರಿ, ಇವೆರಡು ವಾಕ್ಯಗಳನ್ನು ಗಮನಿಸಿದಾಗ ಸದ್ಯದಲ್ಲಿ ನಾವು ಏನು ಮಾಡ್ತೀವಿ ಅನ್ನೋದನ್ನು ಸೂಚನೆ ಮಾಡ್ತದೆ. ಸೊ ನೆಕ್ಸ್ಟು ಅದೇ ಥರನಾಗಿ ಅವಳು ನೀರನ್ನು ತರುತ್ತಿದ್ದಾಳೆ. ಸೊ ಅವಳು ಈಗ ಏನು ಮಾಡತ್ತಾಳ? ನೀರನ್ನು ತರುತ್ತಿದ್ದಾಳೆ ಅಂದರೆ ಸದ್ಯದಲ್ಲಿ ನಡೆಯುತ್ತಿರುವಂಥ ಕ್ರಿಯೆಯನ್ನು ಸೂಚಿಸುತ್ತೆ. ಸೊ ಇಲ್ಲಿ ನಾವು ಏನಪ್ಪ ಅಂತಂದರೆ ಈ ಥರ ಏನಪ್ಪ ಅಂದರೆ ಇಂಗ್ಲೀಷ್ ವಾಕ್ಯವನ್ನು ಕನ್ನಡದಲ್ಲಿ ಅರ್ಥ ಮಾಡ್ಕೋಬೇಕಪ್ಪ ಅಂತಂದ್ರೆ, ಅಥವಾ ಕನ್ನಡ ಇದ್ದಿದ್ದನ್ನು ಇಂಗ್ಲೀಷಿಗೆ ಮಾಡಬೇಕಪ್ಪ ಅಂತಂದರೆ ನಮಗೆ ಮೊದಲು ಏನು ಗೊತ್ತಿರಬೇಕಪ್ಪ ಅಂದರೆ ಹೆಲ್ಪಿಂಗ್ ವರ್ಬ್ಗಳು ಮತ್ತು ಮೇನ್ ವರ್ಬ್ಗಳು ಭಾಳ ಇಂಪಾರ್ಟೆಂಟು. ಸೊ ಮೊದಲು ಹೆಲ್ಪಿಂಗ್ ವರ್ಬ್ ಯಾವ ಬರ್ತಾವೆ ಅಂತ ನೋಡೋಣ. ಸೊ ಇಲ್ಲಿ ಹೆಲ್ಪಿಂಗ್ ವರ್ಬು ಐ ಬಂದಾಗ ಹ್ಯಾಮ್ ಬರ್ತದೆ. ನೆಕ್ಸ್ಟು ಈ ಶಿ ಇಟ್ ಬಂದಾಗ ಈಜನಂತ ಹೆಲ್ಪಿಂಗ್ ವರ್ಬ್ ಬರ್ತದೆ. ಅಥವಾ ಸಬ್ಜೆಕ್ಟು ಸಿಂಗ್ಯುಲರ್ ಆಗಿದ್ದಾಗ ಏನು ಬರ್ತಪ್ಪ ಅಂತಂದರೆ ಈಜನಂತ ಹೆಲ್ಪಿಂಗ್ ವರ್ಬ್ ಬರ್ತದೆ. ನೆಕ್ಸ್ಟ್ ಅದೇ ಥರ ಏನಪ್ಪ ಅಂತಂದರೆ ವಿ ಯು ದೇ ಬಂದಾಗ ಆರ್ ಅಂದರೆ ಮೀನಿಂಗ್ ಏನಪ್ಪ ಅಂತಂದರೆ ಸಬ್ಜೆಕ್ಟ್ ಪ್ಲೂರಲ್ ಇದ್ದಾಗ ಆರ್ ಅಂತ ಹೆಲ್ಪಿಂಗ್ ವರ್ಬು ಬರ್ತದೆ. ಸೊ ನೆಕ್ಸ್ಟ್ ಒಂದು ಎಕ್ಸಾಂಪಲ್ ನೋಡಮ್ಮ. ನೋಡ್ರಿ, ಐ ಆಮ್ ರೀಡಿಂಗ್. ಐ ಬಂದಾಗ ಹೆಲ್ಪಿಂಗ್ ವರ್ಬ್ ಯಾವುದು ಯೂಸ್ ಮಾಡ್ಬೇಕು ನಾವು? ಹ್ಯಾಮ್. ಯಾಕೆ ಹೆಲ್ಪಿಂಗ್ ವರ್ಬ್ ಏನು ಯೂಸ್ ಮಾಡ್ಬೇಕಂತ ಹೇಳಿದೆ? ಐ ಆಮ್. ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ವಾಕ್ಯ ರಚನೆ ನೋಡಿದಾಗ ನಾವು ಮೇನ್ ವರ್ಬು ಐ ಎನ್ ಜಿ ಇರಬೇಕು. ನೆಕ್ಸ್ಟ್ ಇಂಗ್ಲೀಷ್ ನಾವು ಅಂದರೆ ಈಗ ನಾವು ಇದನ್ನು ಕನ್ನಡದಲ್ಲಿ ನಾವು ನೋಡಬೇಕಪ್ಪ ಅಂತಂದರೆ, ಸೊ ಇಲ್ಲಿ ನಾನು ಐ ಅಂತಂದರೆ ಏನು? ನಾವು ಇಂಗ್ಲೀಷನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಬೇಕಪ್ಪ ಅಂತಂದರೆ ಮೊದಲು ನಾವೇನಪ್ಪ ಅಂದರೆ ಸಬ್ಜೆಕ್ಟನ್ನು ಬರಬೇಕು ನಾನು, ಆಮೇಲೆ ಉಲ್ಟಾ ಬರಬೇಕು ನಾವು ಅಂತಂದರೆ ಈಗ. ಇಂಗ್ಲೀಷನ್ನು ರೀಡ್ ಅಂದರೆ ಓದು, ರೀಡಿಂಗ್ ಅಂದರೆ ಓದುತ್ತಾ, ಹ್ಯಾಮ್ ಅಂದರೆ ಇದ್ದೇನೆ, ನಾನು ಈಗ ಇಂಗ್ಲೀಷನ್ನು ಓದುತ್ತಾ ಇದ್ದೇನೆ ಅನ್ನೋಂತಹ ಮೀನಿಂಗ್ ಕೊಡುತ್ತೆ. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಏನಪ್ಪ ಅಂತಂದರೆ ಇದರ ಅರ್ಥ ನೋಡಿದಾಗ ಏನಪ್ಪ ಅಂತಂದರೆ ನಾನು ಈಗ ಇಂಗ್ಲೀಷನ್ನು ಓದುತ್ತಿದ್ದೇನೆ ಅಂದಾಗ. ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನೋಡಮ್ಮ. ಸೊ ವಿ ಆರ್ ಲಿವಿಂಗ್ ಇನ್ ಗಂಗಾವತಿ. ವಿ ಬಂದಾಗ ಹೆಲ್ಪಿಂಗ್ ವರ್ಬ್ ಯಾವುದು? ಆರ್. ಮೇನ್ ವರ್ಬು ಐ ಎನ್ ಜಿ ಇರಬೇಕು. ಮೇನ್ ವರ್ಬ್ ಏನಾಗಿರ್ಬೇಕು? ಐ ಎನ್ ಜಿ ಇರಬೇಕು. ಇನ್ ಗಂಗಾವತಿ, ನಾವು ಗಂಗಾವತಿಯಲ್ಲಿ ವಾಸಿಸುತ್ತಿದ್ದೇವೆ. ಸೊ ವಿ ಅಂತಂದರೆ ಏನು? ನಾವು. ಗಂಗಾವತಿ. ಇನ್ ಅಂತಂದರೆ ಅಲ್ಲಿ ಗಂಗಾವತಿಯಲ್ಲಿ. ಲೀವ್ ಅಂದರೆ ವಾಸಿಸುತ್ತಾ, ಆರ್ ಅಂದರೆ ಇದ್ದೇವೆ, ವಾಸಿಸುತ್ತಿದ್ದೇವೆ. ಹೌದಾ? ಸೊ ನೆಕ್ಸ್ಟ್ ಇದರ ಮೀನಿಂಗ್ ನೋಡಿದಾಗ ನಾವು ಗಂಗಾವತಿಯಲ್ಲಿ ವಾಸಿಸುತ್ತಿದ್ದೇವೆ. ನೆಕ್ಸ್ಟ್ ಅದೇ ಥರನಾಗಿ ಇನ್ನೊಂದು ಎಕ್ಸಾಂಪಲ್ ನೋಡಮ್ಮ. ಯು ಬಂದಾಗ ಏನಪ್ಪ ಅಂತಂದರೆ ಆರ್ ಅಂತ ಹೆಲ್ಪಿಂಗ್ ವರ್ಬ್ ಬರ್ತದೆ. ಆರ್ ಬಂದಾಗ ಮೇನ್ ವರ್ಬು ಐ ಎನ್ ಜಿ. ಯು ಬಂದಾಗ ಆರ್, ಮೇನ್ ವರ್ಬ್ ಐ ಎನ್ ಜಿ. ಯು ಆರ್ ರೈಟಿಂಗ್. ರೈಟ್ ಅಂದರೆ ಬರೀ ರೈಟಿಂಗ್, ಹೋಮ್ ವರ್ಕ್, ಮನೆ ಕೆಲಸವನ್ನು. ಸೊ ಇಲ್ಲಿ ನೋಡ್ರಿ, ಯು ಅಂತಂದರೆ ಏನು? ನೀವು ಅಥವಾ ನೀನು. ನೀವು ಹೋಮ್ ವರ್ಕ್, ಮನೆ ಕೆಲಸವನ್ನು ಬರೆಯುತ್ತಾ, ರೈಟ್ ಅಂದರೆ ರೈಟಿಂಗ್ ಅಂದರೆ ಬರೆಯುತ್ತಾ ಇದ್ದೀರಿ ಅನ್ನಂತಹ ಮೀನಿಗೆ ಕೊಡ್ತತಿ. ಸೊ ಇಲ್ಲಿ ನೆಕ್ಸ್ಟ್ ಎಕ್ಸಾಂಪಲ್ಸನ್ನು ನೋಡಬೇಕಂದ್ರೆ ಏನಪ್ಪ ಅಂತಂದರೆ ನೀವು ಮನೆ ಕೆಲಸವನ್ನು ಬರೆಯುತ್ತಿದ್ದೀರಿ. ಕನ್ನಡದಲ್ಲಿ ನೀವು ಮನೆ ಕೆಲಸವನ್ನು ಬರೆಯುತ್ತಾ ಇದ್ದೀರಿ ಅಂದಂಗೆ. ನೆಕ್ಸ್ಟ್ ಅದೇ ಥರ ಏನಪ್ಪ ಅಂತಂದರೆ ಇನ್ನೊಂದು ಎಕ್ಸಾಂಪಲ್ ನೋಡಮ್ಮ. ಈ ಬಂದಾಗ ಹೆಲ್ಪಿಂಗ್ ವರ್ಬ್ ಯಾವುದು? ಈಸ್. ಆಮೇಲೆ ಮೇನ್ ವರ್ಬು ಇದ್ದಿದ್ದು ಈಟಿಂಗ್, ಫ್ರೂಟ್ಸ್. ಇಲ್ಲಿ ನೋಡ್ರಿ, ನಾವು ಕನ್ನಡದಲ್ಲಿ ನಾವು ಇದನ್ನ ಏನಪ್ಪ ಅಂತಂದರೆ ಅರ್ಥ ಮಾಡ್ಕೋಬೇಕಂದ್ರೆ ಈ ಅಂತಂದರೆ ಅವನು, ಫ್ರೂಟ್ಸ್ ಅಂತಂದರೆ ಹಣ್ಣುಗಳನ್ನು, ಈಟ್ ಅಂದರೆ ತಿನ್ನು, ಈಟಿಂಗ್ ತಿನ್ನುತ್ತಾ, ಏನಪ್ಪ ಅಂದರೆ ಈಸ್ ಅಂದರೆ ಇದ್ದಾನೆ. ಅಂದರೆ ಕನ್ನಡ ಮೀನಿಂಗ್ ಏನಪ್ಪ ಅಂತಂದರೆ ಅವನು ಹಣ್ಣುಗಳನ್ನು ತಿನ್ನುತ್ತಾ ಇದ್ದಾನೆ ಅಂತ ಮೀನಿಂಗನ್ನು ಕೊಡ್ತದೆ. ನೆಕ್ಸ್ಟ್ ಅದೇ ಥರ ಏನಪ್ಪ ಅಂತಂದರೆ ಇನ್ನೊಂದು ಎಕ್ಸಾಂಪಲ್ ನೋಡಮ್ಮ. ಏನಪ್ಪ ಅಂದರೆ ಶಿ ಬಂದಾಗ ಹೆಲ್ಪಿಂಗ್ ವರ್ಬ್ ಯಾವ್ದು ಬರ್ತದೆ? ಈಸ್. ಕೋಂಬ್ ಇದ್ದಿದ್ದು ಕೋಂಬಿಂಗ್. ಅವಳು
ಕೋಂಬಿಂಗ್ ಬಾಚುತ್ತಿದ್ದಾಳೆ. ಕೋಂಬ್ ಅಂದರೆ ಕೋಂಬ್ ಅಂದರೆ ಬಾಚಣಿಕೆ. ಅದೇ ಅದು ವರ್ಬಾಗಿ ಬಂದಾಗ ಬಾಚುತ್ತಿದ್ದಾಳೆ. ಹರ್ ಹೇರ್ ತನ್ನ ಕೂದಲನ್ನು ನೋಡ್ರಿ. ಶಿ ಅಂತಂದರೆ ಅವಳು, ಹರ್ ಹೇರ್ ಅವಳ ಕೂದಲನ್ನು ಅಥವಾ ತನ್ನ ಕೂದಲನ್ನು, ಕೋಂಬ್ ಅಂದರೆ ಬಾಚುತ್ತಾ ಇದ್ದಾಳೆ ಅಂತ ಮೀನಿಂಗನ್ನು ಕೊಡ್ತೈತಿ. ಸೊ ಅದರ ಕನ್ನಡ ಮೀನಿಂಗ್ ನೋಡಿದಾಗ ಅವಳು ತನ್ನ ಕೂದಲನ್ನು ಬಾಚುತ್ತಿದ್ದಾಳೆ ಅಂದಾಗ. ನೆಕ್ಸ್ಟ್ ಅದೇ ಥರನಾಗಿ ಏನಪ್ಪ ಅಂತಂದರೆ ಮುಂದಿಂದು ಯಾವುದಪ್ಪ ಅಂದರೆ ಇನ್ನೊಂದು ಎಕ್ಸಾಂಪಲ್ ನೋಡಮ್ಮ. ಏನಪ್ಪ ಅಂತಂದರೆ ಇಟ್ಟು ಬಂದಾಗ ಹೆಲ್ಪಿಂಗ್ ವರ್ಬ್ ಯಾವ್ದು ಬರ್ತದೆ? ಈಜ್ ಬರ್ತದೆ. ಇಟ್ಟು ಬಂದಾಗ ಹೆಲ್ಪಿಂಗ್ ವರ್ಬ್ ಏನು ಬರ್ತಾ? ಈಜ್ ಬರ್ತದೆ. ಈಸ್. ಆಮೇಲೆ ಬಾರ್ಕ್ ಇದ್ದಿದ್ದು ಬಾರ್ಕಿಂಗ್. ಲಾಸ್ಟ್ ಏನಪ್ಪ ಅಂದರೆ ಲೌಡ್ಲಿ. ನೋಡಿರಿ ಕನ್ನಡ ಅರ್ಥ ನೋಡಿದಾಗ ಅದು ಲೌಡ್ಲಿ ಜೋರಾಗಿ, ಬಾರ್ಕಿಂಗ್ ಬೊಗಳುತ್ತಾ ಇದೆ, ಅದು ಜೋರಾಗಿ ಬೊಗಳುತ್ತಾ ಇದೆ ಅನ್ನೋಂತಹ ಮೀನಿಂಗನ್ನು ಕೊಡುತ್ತದೆ. ಅದು ಜೋರಾಗಿ ಬೊಗಳುತ್ತಿದೆ ಅಂತ. ನೆಕ್ಸ್ಟ್ ಅದೇ ಥರ ಏನಪ್ಪ ಅಂತಂದರೆ ದೇರ್ ಆರ್ ಸ್ವಿಮ್ಮಿಂಗ್ ಇನ್ ದ ರಿವರ್. ನೋಡ್ರಿ ಏನಪ್ಪ ಅಂತಂದರೆ ದೇ ಬಂದಾಗ ಹಾರ್ ಅಂತ ಹೆಲ್ಪಿಂಗ್ ವರ್ಬ್ ಬರ್ತದೆ. ಆರ್ ಮೈನ್ ವರ್ಬಿಗೆ ING. ಸ್ವಿಮ್ ಇದ್ದಿದ್ದು ಸ್ವಿಮ್ಮಿಂಗ್ ಆಗ್ತದೆ ಇನ್ ದ ರಿವರ್. ಸೊ ಕನ್ನಡ ಅರ್ಥ ನೋಡಿದಾಗ ಅವರು ರಿವರ್ ಅಂದರೆ ನದಿ, ಇನ್ನಂದರೆ ಅಲ್ಲಿ ನದಿಯಲ್ಲಿ ಈಜುತ್ತಾ, ಆರ್ ಅಂದರೆ ಇದ್ದಾರೆ, ಅವರು ನದಿಯಲ್ಲಿ ಈಜುತ್ತಾ ಇದ್ದಾರೆ ಅನ್ನೋಂತಹ ಮೀನಿಂಗನ್ನು ಕೊಡುತ್ತದೆ. ಅವರು ನದಿಯಲ್ಲಿ ಈಜುತ್ತಿದ್ದಾರೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಸೊ ಇಲ್ಲಿವರೆಗೆ ನಾವು ಏನಪ್ಪ ಅಂತಂದರೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸನ್ನು ಕುರಿತು ನಾವೇನಪ್ಪ ಅಂದರೆ ಓದಿದ್ವಿ. ಸೊ ನಿಮಗೇನಾದರೂ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ, ಏನಪ್ಪ ಅಂತಂದರೆ ಉಪಯುಕ್ತವಾದಲ್ಲಿ ಏನಪ್ಪ ಅಂದರೆ ಶೇರ್ ಮಾಡಿರಿ. ನಮ್ಮ ಡೈಮಂಡ್ ಆಫ್ ಇಂಗ್ಲೀಷ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳುತ್ತಾ ಇದನ್ನೇನಪ್ಪ ಅಂತಂದರೆ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಟು ಆಲ್.